ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಮ್ಮ ವಿಡಿಯೋಲಿ ನಾವು ಮಾಡೋಣ ಮಂತ್ರಾಲಯದ ನಮ್ಮ ರಾಯರ ದರ್ಶನನ. ನಮಗಿರೋದು ಟ್ರೈನ್ ಟೈಮಿಂಗ್ಸ್ ಬಂದು ನೈಟ್ 11:30, ಇನ್ನು ಟೈಮ್ 7:30 ಆಗಿದೆ. ಸೊ ನಾವಿಲ್ಲೇ ನಮ್ಮ ಮನೇಲೇ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಮೀಟ್ ಯು ಆಲ್ ಇನ್ ದ ರೈಲ್ವೆ ಸ್ಟೇಷನ್. 8:30ಗೆ ನಾವು ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಕ್ಯಾಬ್ ಬಂದಮೇಲೆ ಇಲ್ಲಿಂದ ಕೋನನಕುಂಟೆ ಮೆಟ್ರೋ ಸ್ಟೇಷನ್ಗೆ ರೀಚ್ ಆಗ್ತೀವಿ. చెప్పు. ಮೆಟ್ರೋ ಸ್ಟೇಷನ್ ತಲುಪಿದ್ವಿ. ನಾವು ಇಲ್ಲಿಂದ ನೆಕ್ಸ್ಟ್ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಜಾಗ ಬಿಟ್ಟು ನೀನ್ ಅವ್ರು ಯಾರು ಕಾಣ್ತಾನೆ ಇಲ್ಲ. ಆಯ್ಸೈ ಚೇರಿ ಆಯ್ಸಮ್ಮ, ಬಾಯ್ ಬಾಯ್. 9 o'clock ಆಗಿದೆ. ಇವಾಗ ನಾವು ಆಲ್ರೆಡಿ ಮೆಟ್ರೋಲ್ಲಿ ಇದ್ದೀವಿ. ನಮ್ಮ ಟ್ರೈನ್ ಇರೋದು 11:30. ಸೊ ನಾವು ಮೇ ಬಿ 10:30 ಅಷ್ಟೊತ್ತಿಗೆ ರೈಲ್ವೆ ಸ್ಟೇಷನ್ ರೀಚ್ ಆಗ್ಬೋದು. ಟೈಮ್ 10 o'clock ಆಗಿದೆ. ನಾವೆಲ್ಲ ಈಗಾಗಲೇ ಮೆಟ್ರೋ ಸ್ಟೇಷನ್ನ ರೀಚ್ ಆಗಿದ್ದೀವಿ. ಮೈ ಗಾಡ್, ಬ್ಯೂಟಿಫುಲ್ ಆಗಿದೆ ಅದು. ಇಷ್ಟೊತ್ತಲ್ಲಿ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ರೈಲ್ವೆ ಸ್ಟೇಷನ್ಗೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಫುಲ್ ಆಫ್ ಲೈಟಿಂಗ್ಸ್. ನಾವು ರೈಲ್ವೆ ಸ್ಟೇಷನ್ ರೀಚ್ ಆಗಿದೆ. ಆದರೆ ನಮ್ಗೆ ಬರಬೇಕಾಗಿರೋಂಥ ಟ್ರೈನಿನ ಬಂದಿಲ್ಲದಿರೋ ಅಂಥ ಕಾರಣದಿಂದ ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ಹಾಯ್, ಇದು ನಮ್ಮ ಫಸ್ಟ್ ಟ್ರಿಪ್ ಮಂತ್ರಾಲಯಗೆ. ಇದು ನಮ್ಮ ಫಸ್ಟ್ ಟ್ರಿಪ್ ಮಂತ್ರಾಲಯಗೆ. ಹೆಂಗ ಅನ್ನಿಸ್ತಿದೆ? ಫಸ್ಟ್ ಟೈಮ್ ರಾಯರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಆಫ್ ಎಕ್ಸೈಟ್ಮೆಂಟ್, ಡಿವೋಷನ್. ಮೈಕ್ ಮಾಡ್ತೋದ್ವಿ ಮನೇಲಿ. ಶೋ ಯೋ ಡಿ ಪಿ. ಚೆನ್ನಾಗೈತಿದು, ಒಂಥರ ಎಕ್ಸ್ಪೀರಿಯನ್ಸು ನೋಡಿ. How is it? Cool. ನಮ್ಮ ಮನೆಯವರೆಲ್ಲ ಎಲ್ಲೋ ಇದ್ದಾರೆ. ಅಲ್ಲಿ ಕೂತವ್ರೆ. ಅಲ್ಲಿ ಬೆಳಕಿಲ್ಲ ಅನ್ನೋ ಕಾರಣಾಂತರಗಳಿಂದ ನಾವು ಇಲ್ಲಿ ಬಂದು ಕೂತಿದ್ದೀವಿ. చూపిಸ್ತೀರಾ? ಫೈನಲಿ ಟ್ರೈನ್ ಒಳಗಡೆ ಬಂದಾಗಿದೆ. ನಾವು ಇಷ್ಟೊತ್ತಾಗಿರೋದ್ರಿಂದ ನೋಡಿ ಸೀಟ್ಸ್ ಎಲ್ಲೇ ಅಲಾಟ್ ಆಗಿದೆ ಅಂತಲೇ ಹುಡ್ಕೊಬೇಕು ನಾವು ಫುಲ್ಲು. ಸೆಟ್ಲ್ ಏನಮ್ಮ ಅಂತ. ಗುಡ್ ಮಾರ್ನಿಂಗ್ ಆಲ್. ಇನ್ನೊಂದು ಸ್ಟಾಪ್ ಇದೆ ಮಂತ್ರಾಲಯಗೆ. ನೆಕ್ಸ್ಟ್ ಇಳಿದ ತಕ್ಷಣ ನಾನು ನಿಮ್ಗೆ ತೋರಿಸ್ತೀನಿ ಮಂತ್ರಾಲಯದ ರೈಲ್ವೆ ಸ್ಟೇಷನ್ ಹೇಗಿರುತ್ತೆ ಅಂತ. ಸೊ ಮಂತ್ರಾಲಯದ ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ 15 kilometers ಇದೆ. ಇಲ್ಲಿಂದ ಆಟೋ ಅವೈಲೇಬಲ್ ಇದೆ. ಅಂದರೆ ಟಾಮ್ ಅಂತಾರಲ್ವ ಅದು. ಇಲ್ಲಿಂದ ಮೋಸ್ಟ್ಲಿ ಒಬ್ಬರಿಗೆ 100 rupees ಚಾರ್ಜ್ ಮಾಡ್ಬೋದು ಇವರು. ಇಲ್ಲಿಂದ ಅಂದರೆ ರೈಲ್ವೆ ಸ್ಟೇಷನಿಂದ ಕರ್ಕೊಂಡೋಗಿ ರೂಮ್ಸ್ ಹತ್ರ ಅವರೇ ಬಿಡ್ತಾರೆ. ಈಗ ಟೈಮ್ ಮಾರ್ನಿಂಗ್ 9:30 ಆಗಿದೆ. ಸೊ ನಾವು ಇಲ್ಲಿಂದ ರೂಮ್ಸ್ ಹತ್ರ ಹೋಗಿ ಅಲ್ಲಿ ನಾಷ್ಟ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತೀವಿ. ಫೈನಲಿ ವಿ ಆರ್ ಇನ್ ಮಂತ್ರಾಲಯ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಹೋಗ್ತಾ ತುಂಬ ಬಿಸಿಲಿರೋ ಕಾರಣ ಹಂಗೆ ನಿಂಬು ಪಾನಿ ಕುಡ್ಕೊಂಡು ನೋಡಿ ಇದೆ ದೇವಸ್ಥಾನ. ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ನಿಜ ಗೊತ್ತಿರಲಿಲ್ಲ ಇಷ್ಟು ದೊಡ್ಡದಾಗಿದೆ ಅಂತ. ಎಲ್ಲರೂ ಫೋಟೋಸಲ್ಲಿ ಬರೀ ಮೇನ್ ಗೋಪುರನ ಮಾತ್ರ ಹಾಕ್ತಾಯಿದ್ರು. ಚೆನ್ನಾಗಿದೆ ತುಂಬ ನೋಡೋಕ್ಕೆ ಗುರು ಇದು.
ಇದು ದೇವಸ್ಥಾನದ ಒಳಾಂಗಣ, ಬಟ್ ನಾಟ್ ಇದು ಗರ್ಭಗುಡಿ ಅಲ್ಲ. ಅಲ್ಲಿ ವಿಡಿಯೋಸ್ ಫೋಟೋಸ್ ತೆಗಿಯೋಕ್ಕೆ ಪರ್ಮಿಷನ್ ಇರಲ್ಲ, ಇಷ್ಟೇ ಲಾಸ್ಟ್. ಇಲ್ಲಿ ನೋಡಿ ಜನರೇ, ಇದೇ ನಮ್ಮ ರಾಜಗೋಪುರ. ನಂದು ಧ್ವಜ ಇದೆ, ಆದರೆ ಅದು ಆರ್ತಿಲ್ಲ, ಸೊ ಅದರಲ್ಲಿ ಏನಿದೆ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ಈಗ ನಾನು ವಿಡಿಯೋ ಆಫ್ ಮಾಡಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಬಂದಮೇಲೆ ನಾವು ನೈಟ್ ದರ್ಶನ ಮಾಡಿದ್ದು ಹೆಂಗಿತ್ತು ಅಂತ ನಿಮ್ಗೆ ತೋರಿಸ್ತೀನಿ. ಅರೆ ರೇ, ಬೆಳಗ್ಗೆ ನೋಡಿದ್ದು ಅದ್ಭುತ ಅಂದರೆ ಇದು ಮಹಾ ಅದ್ಭುತ. ನೋಡಿ, ಫುಲ್ ಆಫ್ ಲೈಟಿಂಗ್ಸ್, ವ್ಯೂನ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಹೆಂಗಿದ್ರು ಇವಾಗ 7 o'clock ಆಗಿರೋದ್ರಿಂದ ರಾಯರ ರಥೋತ್ಸವ ನಡೆಯುತ್ತೆ. ಅದನ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇದು ಮೊದಲನೇ ರಥೋತ್ಸವ ಸೇವೆ. ಇದನ್ನು ರಜತ ಗಜವಾಹನ ಅಂತ ಕರೀತಾರೆ. ಮತ್ತು ಇಲ್ಲಿ ಇರೋ ಐಡಲ್ ಬಂದ್ಬಿಟ್ಟು ರಾಘವೇಂದ್ರ ಸ್ವಾಮಿಯ ಸುವರ್ಣ ಪ್ರತಿಮೆ ಆಗಿದೆ. ಇದು 2ನೇ ರಥ, ಚಂಡನೋತ್ಸವ ರಥ ಆಗಿದೆ. ಇದು ಗಂಧದಿಂದ ಮಾಡಿದ್ದಾರೆ ಈ ರಥನ. ಮತ್ತೆ ಎಲ್ಲ ರಥದಲ್ಲಿ ಯೂಸ್ ಮಾಡೋ ಐಡಲ್ ಬಂದು ಸೇಮ್ ಐಡಲ್. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧರ್ಮದ ದೀಪ ಹಚ್ಚುವ, ಶಾಂತಿಯ ಬೆಳಕ ಚೆಲ್ಲುವ, ಜ್ಞಾನದ ದೀಪ ಹಚ್ಚುವ, ಲೋಕವ ನೀನೆ ನಡೆಸುವ, ತುಂಗೆಯ ತೀರದ ಯತಿವರ ನಿನ್ನದೆ ಸ್ಮರಣೆ. ಶರಣು ಶರಣು ಶರಣು. ಇನ್ನು ಇದು ಬಂದು 3ನೇ ರಥ. ಇದ್ರ ಹೆಸರು ರಜತ ರಥ ಅಂತಾರೆ. ಇದು ಬೆಳ್ಳಿ ತೇರಾಗಿದೆ. ಶರಣು 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 ಗುರು ಸಾರ್ವಭೌಮ ಶರಣು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಆ್ಯಂಡ್ ಕೊನೆಯದಾಗಿ ರಾಯರ ವಿಗ್ರಹನ ಬೆಳ್ಳಿ ತೇರಿಂದ ತೆಗೆದು ಚಿನ್ನದ ತೇರಲ್ಲಿ ಕುಣಿಸ್ತಾರೆ. ಅಂದರೆ ಸುವರ್ಣ ರಥ ಅಂತಾರೆ ಈ 4ನೇ ರಥದ ಹೆಸರು. ಇದು ಕೊನೆಯ ರಥ ಆಗಿದೆ. ಗುರುನಾಮವೇ ಗೋಮಂದೆಯ ಕೊರಳ ಘಂಟೆಯಲ್ಲಿ, ಮಂತ್ರಾಕ್ಷತೆ ಮಂಚಾಲಯ ಮಣ್ಣ ಕಣಗಳಲ್ಲಿ. ಮೂಲ ರಾಮ ನಿನ್ನ ತಂದೆ, ನೀನೆ ನಮ್ಮ ತಾಯಿ ತಂದೆ. ಸತ್ಯದ ದೀಪ ಹಚ್ಚುವ, ಕರುಣೆಯ ಕಿರಣ ಚೆಲ್ಲುವ, ರಾಮನ ಸಾರ ತುಂಬುವ, ಹನುಮನ ಶಕ್ತಿ ನೀಡುವ, ಬೃಂದಾವನದಿ ನೆಲೆಸಿದ ಪೂಜನೆ ನಿನಗೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ನಾವು ಇಲ್ಲಿಗೆ ರಾಯರ ದರ್ಶನ ಮುಗಿಸಿ ಮನೆ ಕಡೆಗೆ ಹೊರಟಿದ್ದೀವಿ. See you all in the next video. Until then, bye-bye. Bye-bye. Bye, friends.